ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಂದು ಒಂದು ಅಂಗಡಿ ತೋರಿಸಿದೆ ಯಾವ ಥರ ಇದೆ ಅಂತ. ಇನ್ನೊಂದು ಅಂಗಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅಂತ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಈ ಶಾಪ್ ಯಾವ ಥರ ಇದೆ ಅಂತ. ಇದು ನಾವು ಸ್ಟಿಚಿಂಗ್ ಮಾಡೋ ಶಾಪು. ಪಕ್ಕದಲ್ಲಿರೋದು ನಾವು ಎಂಬ್ರಾಯ್ಡ್ರಿಗೆ ಅಂತಲೇ ಸೆಪ್ರೇಟ್ ಶಾಪ್ ಮಾಡಿ ಇಟ್ಕೊಂಡಿದ್ವಿ. ಜಾಗ ಸಾಲೋದಿಲ್ಲ, ಅಲ್ಲಿ ಮಿಷಿನೇ ದೊಡ್ಡದಿರೋದ್ರಿಂದ ಅಲ್ಲಿ ಜಾಗ ಸಾಲಲ್ಲ, ಓಡಾಡೋಕ್ಕೆಲ್ಲ ಆಗಲ್ಲ. ವರ್ಕರ್ಸ್ ಇರೋದ್ರಿಂದ ಸ್ಟಿಚ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಶಾಪ್ ಮಾಡ್ಕೊಂಡಿರೋದು. ಇದರಲ್ಲಿ ಏನೇನೆಲ್ಲ ಸಿಗುತ್ತೆ, ಈ ಶಾಪ್ ಅಂಗಡಿ ಆಚೆಯಿಂದ ನೋಡೋಕ್ಕೆ ಯಾವ ಥರ ಕಾಣಿಸುತ್ತೆ ಮತ್ತು ಒಳಗಡೆ ಏನೇನೆಲ್ಲ ಇದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮದು ಈ ಶಾಪ್ ಇರೋದು ಬಂದು ಬೂಕನಕೆರೆಯಲ್ಲಿ. ಬನ್ನಿ ತೋರಿಸ್ತೀನಿ ಆಚೆ ಕಡೆಯಿಂದ ಈ ಶಾಪ್ ನೋಡೋಕ್ಕೆ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಇದು ಆಚೆ ಔಟ್ಪುಟ್ಟು ಈ ಥರ ಮಾಡಿಸಿದ್ದೀನಿ. ಇದು ಬಂದು ಇವಾಗ ಮಾಡಿಸಿರೋದು ಹೊಸ ಅಂಗಡಿ. ಒಂದು 6 ಮಂತ್ ಆಯ್ತು ಅಷ್ಟೇ ಇದು ಮಾಡಿಸಿ. ಇದು ಬಂತು ಅಂತಂದರೆ ಎಂಟ್ರೆನ್ಸು ಧೂಳು ಜಾಸ್ತಿ ಅಂದ್ಬಿಟ್ಟು ಈ ಥರ ಕವರ್ ಮಾಡಿಸ್ಕೊಂಡಿದ್ದೀವಿ. ಫಸ್ಟ್ ಬಂದ ತಕ್ಷಣವೇ ನಂದು ಮಿಷಿನ್ ಸಿಗುತ್ತೆ. ಇದು ಬಂದು ಜಾಕ್ ಮಿಷಿನು ನೋಡಿ. ಸ್ಟಿಚ್ ಮಾಡಬೇಕು, ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಷ್ಟರಲ್ಲಿ ಬಂದು ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಇಲ್ಲಿ ಬಂದು ನಾವು ಕುಚ್ಚಿಗೆ ಅಂತಲೇ ಒಂದು ಸೆಕ್ಷನ್ ಮಾಡಿಟ್ಟಿದ್ದೀವಿ. ಕುಚ್ಚು ಹಾಕಕ್ಕೆ ಕೊಟ್ಟಿರೋದು ಇನ್ನೊಂದು ಸ್ವಲ್ಪ ತರಬೇಕು. ಇವ್ರು ಬಂದು ವರ್ಕರು. ಇಲ್ಲೇ 3 ಮಿಷಿನ್ ಇದೆ. ಇದು ಬಂದು ನಂದು ಫಸ್ಟ್ ಇದ್ದಿದ್ದು ಮಿಷಿನು, ನನ್ನ ಹಸ್ಬೆಂಡ್ ತೊಗೊಂಡಿದ್ದಂಥ ಮಿಷಿನ್ ಇದು. ಇದರಲ್ಲೇ ಫಸ್ಟ್ ಸ್ಟಿಚ್ ಮಾಡ್ತಿದ್ದಿದ್ದು. ಇದು ತೊಗೊಂಡು ಒಂದು 2 ವರ್ಷ ಆಗಿದೆ ಅಷ್ಟೇ ಮಿಷಿನು. ಇದು ಬಂದು ಓವರ್ಲಾಕ್ ಮಿಷಿನು. ನೆಕ್ಸ್ಟು ಇಲ್ಲಿ ಬಂದು ಥ್ರೆಡ್ಸು ಸಿಗುತ್ತೆ, ಕುಚ್ಚಿಂದ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮ ಅಂಗಡೀಲಿ. ಲೈನಿಂಗ್ ಕೂಡ ಸೇಲ್ ಮಾಡ್ತೀವಿ ನಾವು. ನೋಡಿ, ಇಲ್ಲೂ ಸ್ವಲ್ಪ ಥ್ರೆಡ್ಸು ಜಾಸ್ತಿ ಮೂವ್ ಆಗೋ ಥರದ್ದು ಇಟ್ಟಿದ್ದೀವಿ. ಇದು ಬಂದು ಮಿರರು ನೋಡಿ ಇಲ್ಲಿ. ನೆಕ್ಸ್ಟು ಇಲ್ಲಿ ಜರಿ ಥ್ರೆಡ್ಸ್ ಎಲ್ಲ ಇದೆ. ಎಷ್ಟು ಕಲರ್ಸ್ ತೊಗೊಂಡ್ರೂ ಸಾಕಾಗಲ್ಲ ಆ ಥರ ಶೇಡ್ಸ್. ಇವಾಗ ಹೊಸ ಸ್ಯಾರಿದೆಲ್ಲ ಬೇರೆ ಬೇರೆ ಶೇಡ್ಸ್ ಬರ್ತಾಯಿದೆ. ಎಷ್ಟು ತಂದ್ರೂ ಸಾಲಲ್ಲ. ಇಷ್ಟಿದ್ರೂ ಬೇರೆ ಬೇರೆ ಹುಡುಕಬೇಕು ನಾವು, ಯಾವ ಥರ ಇದೆಯಾ ಇದು ಶೇಡ್ ಇಲ್ವಾ ಅಂತಂತ. ನೆಕ್ಸ್ಟ್ ಬಂದು ಇದು ಕಂಪ್ಯೂಟ್ರ್ ಥ್ರೆಡ್ಸು ನಮ್ಮ ಹತ್ರ ಇರೋದು. ಇದು ಇವಾಗ ತರಿಸಿರೋದು ಹೊಸ ಸ್ಟಾಕು ನೋಡಿ, ನೋಡ್ಬೋದು ನೀವು ಹತ್ರದಿಂದ. ಕಲರ್ಸು ಇದು ಕಂಪ್ಯೂಟ್ರ್ ಥ್ರೆಡ್ಸಲ್ಲಿ ಅಷ್ಟೊಂದು ಸಿಗಲ್ಲ ಬೇಗ. RRR ಕಂಪ್ನಿಯವ್ರದ್ರೇನೆ ಇದು ಮಿಷಿನ್ ಥ್ರೆಡ್ಸ್. ಇದು ನಾವು ಸ್ವಲ್ಪ ರಾಜ್ ಥ್ರೆಡ್ಸು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದು ಆಚೆ ಅಂಗಡಿ ಒಳಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಆಚೆ ಇರೋದು. ಇದು ಗ್ಲಾಸ್ ಫಿಟ್ ಮಾಡಿಸಿರೋದು. ಇದು ಬಂದು ಕಟಿಂಗ್ ಟೇಬಲ್ ನಂದು. ನೋಡಿ, ಇದು ವರ್ಕು ನಿನ್ನೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದೆ ಯಾವ ಥರ ಬಂದಿದೆ ಅಂತ. ಇವಾಗ ಕಟ್ ಮಾಡಬೇಕು ಇದನ್ನು. ನೋಡಿ, ನಮ್ಮ ಹತ್ರ ಫಾಲ್ ಕೂಡ ಸಿಗುತ್ತೆ. ಫಾಲ್ಸು ಥ್ರೆಡ್ಸು ಎಲ್ಲನೂ ಸಿಗುತ್ತೆ. ಈ ಥರ ಕುಚ್ಚು ಕಟ್ಟಕ್ಕೆ ಐಟಮ್ ಏನೇನು ಬೇಕು ಎಲ್ಲ ಐಟಮು ಸಿಗುತ್ತೆ ನಮ್ಮ ಹತ್ರ. ಮಣಿ ಆಗ್ಬೋದು, ಜರಿ ಥ್ರೆಡ್ಸು, ಕುಚ್ಚಿನ ದಾರಗಳು ಎಲ್ಲ ಸಿಗುತ್ತೆ. ಈ ಥರ ಲೇಸು, ಡೋರಿ ದಾರ ಎಲ್ಲ ಸಿಗುತ್ತೆ. ಮತ್ತು ಈ ಥರ ಬೀಡ್ಸ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಅದು ಕೂಡ ಸೇಲ್ ಮಾಡ್ತೀವಿ ನಾವು. ಸೇಲು ಕೂಡ ಮಾಡ್ತೀವಿ, ನಮಗೇನು ಬೇಕಾಗುತ್ತೆ ಅಂತಲೇ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ಈ ಪೋರ್ಷನ್ನು ಏನಿದು ಒಡವೆ ಸೆಟ್ಟೆಲ್ಲ ಇಟ್ಕೊಂಡಿದ್ದಾರಲ್ಲ ಇವ್ರ ಅಂಗಡೀಲಿ ಅಂತ ಅಂದರೆ, ನಾವು ಹೌದು ರೆಂಟ್ಗೂ ಕೂಡ ಕೊಡ್ತೀವಿ ಒಡವೆಗಳನ್ನ. ನಮ್ಮಲ್ಲೇ ಸ್ಟಿಚ್ ಮಾಡಿಸ್ತಾರೆ ಅಂತಂದರೆ ಒಂದು ಆಫರ್ ಕೂಡ ಇದೆ ನಮ್ಮಲ್ಲಿ. ಏನಂತಂದರೆ, ನಮ್ಮಲ್ಲೇ ಸ್ಟಿಚ್ ಮಾಡಿಸ್ತೀರಾ ಅಂತಂದರೆ ನಾವು ಯಾವುದೇ ಸೆಟ್ ಆಗ್ಬೋದು. ನೋಡಿ, ಒಂದೊಂದು ಸೆಟ್ಟು ತುಂಬ ಚೆನ್ನಾಗಿದೆ. ಇದು ಯಾವುದೇ ಸೆಟ್ ಆಗ್ಬೋದು. ನಾವು 300 ರುಪೀಸಿಗೆ ಪರ್ ಡೇ, ಒಂದು ದಿನಕ್ಕೆ 300 ರೂಪಾಯಿ ಬಾಡಿಗೆ ಕೊಡ್ತೀವಿ. ಇದಕ್ಕೆ ಡಾಬ್ ಬರಲ್ಲ. ಬೇಕು ಅಂದರೆ ಸೆಪ್ರೇಟ್ ತೊಗೋಬೇಕು ನೀವು ಡಾಬು. ಈ ಥರ ಸೆಟ್ಗಳು ನೋಡಿ, ಒಂದೊಂದು ಡಿಸೈನ್ ಅಂತೂ ಸೂಪರಾಗಿರೋ ಡಿಸೈನ್ಸೇ ತರಿಸಿರೋದು. ನೀವು ಯಾವುದನ್ನು ನೋಡಿದ್ರೂ ಕೂಡ ಇದನ್ನು ತೊಗೋಬೇಕಾ ಅದನ್ನು ತೊಗೋಬೇಕಾ ಅನ್ನೋ ಥರನೇ ಕನ್ಫ್ಯೂಷನ್ ಆಗುತ್ತೆ. ಇದು ಬಂದು ಚೋಕರ್ಗೆ 300 ರುಪೀಸ್ ಇರಲ್ಲ, ಕಮ್ಮಿ ಇರುತ್ತೆ. ಬೇಕಂದರೆ ವಿಸಿಟ್ ಮಾಡಿ. ನೋಡಿ, ಇದು ಒಂದು ವೈಟ್ದು ಪಲ್ದು
ನೆಕ್ಸ್ಟ್ ಇದಂತೂ ಜಾಸ್ತಿ ಮೂವಿಂಗ್ ಇರೋದು, ಇದು ರೆಡ್ ಹಾರ ನೋಡಿ. ನೆಕ್ಸ್ಟ್ ಇದಂತೂ ಬೊಟ್ಟುಮಾಲ ಅಂತೇನೋ ಕರೀತಾರೆ ಇದ್ರ ಹೆಸರು. ಈ ಥರ ಇದೆ. ಇದು ಕೆಳಗಡೆ ಒಂದಿದೆ. ಇದು ಫುಲ್ಲು ರೆಂಟಲ್ ಜ್ಯುವೆಲ್ರಿ ಅವೈಲಬಲ್ ಇದೆ. ಸೇಲ್ ಮಾಡ್ತಿದ್ದೀವಿ, ಬೇಕಿದ್ರೆ ಸೇಲ್ಗೆ ತೊಗೊತೀನಿ ಅಂತಂದ್ರೂ ಸಿಗುತ್ತೆ ನಮ್ಮಲ್ಲಿ. ಬಟ್ ಇದು ಸಿಗಲ್ಲ, ಇದಂತೂ ಬರೀ ಬಾಡಿಗೆಗೆ ಅಂತಲೇ ಇಟ್ಟಿರೋದು. ಇದೆಲ್ಲ ಬೇರೆ ಇರುತ್ತೆ, ಬೇಕಂದರೆ ಫೋಟೋ ಕಳಿಸ್ಕೊಡ್ತೀನಿ ತೊಗೊತೀನಿ ಅಂದರೆ ನೋಡಿ. ಇಲ್ಲೂ ಸ್ವಲ್ಪ ಇದೆ, ಸುಮ್ಮನೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದು ನೋಡ್ಬೋದು, ಜಡೆ ಬಿಲ್ಲೆ ಮತ್ತು ಡಾಬು ಎಲ್ಲ ಇದೆ. ಇಲ್ಲಿ ತುಂಬ ಅದೇನೇ ಇದೆ, ಫುಲ್ ಕೆಳಗಡೆ ಎಲ್ಲ ಹಾರ, ಲಾಂಗ್ ಹಾರ ಈ ಥರ ಸೆಪ್ರೇಟ್ ತೊಗೊತೀನಿ ಅಂದ್ರೂ ಸುಧಾ ಕೊಡ್ತೀನಿ ನಾನು. ನೋಡ್ಬೋದು ಇದು ಹಿಪ್ಪೆಲ್ಸು, ನಾನು ಈ ಥರ ಕವರ್ಗೆ ಹಾಕಿಟ್ಟಿದ್ದೀನಿ ಶೇಡ್ ಆಗುತ್ತೆ ಅಂತ. ಓಪನ್ ಮಾಡ್ಕೊಡಿ. ಇದು ಈ ಥರ ಸಿಂಪಲಾಗೆ ಬೇಕು ಅಂತಂದರೂ ಸಿಂಪಲಾಗಿ ಕೂಡ ಸಿಗುತ್ತೆ. ಇನ್ನೊಂದಿದೆ ಗ್ರ್ಯಾಂಡಲ್ಲಿ, ನೋಡಿ. ಇದು ಬಂದು ಫುಲ್ ಗ್ರ್ಯಾಂಡು. ಇನ್ನೂ ಒಂದಿದೆ, ಅದು ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ನೋಡ್ಬೋದು ನೀವು, ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಇದಂತೂ ಹಿಪ್ ಬೆಲ್ಟ್ ಬೇರೆ ಚಾರ್ಜ್ ಮಾಡ್ತೀವಿ, 100 ರೂಪೀಸ್ ತೊಗೋತೀವಿ ಒಂದಕ್ಕೆ ಸಿಂಪಲ್ಲಿಗೆ. ಇದು ಬಂದು 150 ರೂಪೀಸ್ ತೊಗೊತೀನಿ. ಅಂದರೆ ನೀವು ನಮ್ಮ ಹತ್ರ ಸ್ಟಿಚ್ ಮಾಡಿಸಿದ್ರೆ ಈ ಪ್ರೈಸಿಗೆ ಸಿಗುತ್ತೆ, 300 ರೂಪೀಸಿಗೆ ಇದು ಸಿಗೋದು ಸೆಟ್ಟು ಬಾಡಿಗೆಗೆ. ಇಲ್ಲ ಅಂತಂದರೆ 500 ರೂಪೀಸ್ ತೊಗೊತೀವಿ. ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ತು ಅಂತಂದರೆ ನೀವು 300 ರೂಪಾಯಿಗೆ ಒಂದು ದಿನಕ್ಕೆ ಬಾಡಿಗೆಗೆ ಕೊಡ್ತೀವಿ ನಾವು. ನೋಡಿ, ಅಂಗಡಿ ಬಂದು ಈ ಥರ ಆಚೆಯಿಂದ ಬಂತು ಅಂದರೆ ಈ ಥರ ಫುಲ್ ಕಾಣುತ್ತೆ, ನೋಡ್ಬೋದು ನೀವು. ಇದಕ್ಕೆ ಲೈಟಿಂಗ್ಸ್ ಕೂಡ ಮಾಡಿಸಿದ್ದೀನಿ, ಚೆನ್ನಾಗಿ ಕಾಣಿಸ್ಬೇಕು ಅಂಗಡಿ ಅಂತ. ಇದು ಮೇಯ್ನ್ ಅಂಗಡಿದು ಅಟ್ರಾಕ್ಷನ್ ಬಂದು ಇದು ಮಿರರು. ಇಲ್ಲೇ ನೋಡ್ತಾರೆ, ನಾನು ಬ್ಲೌಸು ಸ್ಟಿಚ್ ಮಾಡಿದ್ದೆಲ್ಲ ಟ್ರಯಲ್ ನೋಡ್ತಾರೆ, ಇಲ್ಲೇ ಹಾಕಿ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಸ್ಟಿಚಿಂಗ್ ಏನಾದರೂ ಸ್ವಲ್ಪ ಏನಾದರೂ ಇದ್ದರು ಅಂದರೆ ಇಲ್ಲೇ ಫಿನಿಶಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಲೈನಿಂಗ್ ಕೂಡ ಸೇಲ್ ಮಾಡ್ತೀವಿ, ಮತ್ತು ಬೇಕು ಅಂದರೆ ತೊಗೋಬೋದು. ಬಂದರೆ ಎಲ್ಲಿ ಯಾರಾದರೂ ಸರೌಂಡಿಂಗ್ ಇರೋರು ತೊಗೊತೀನಿ ಅಂದ್ರೂ ತೊಗೋಬೋದು. ಇದು ಕುಚ್ಚದಾರನೂ ಕೂಡ ಸೇಲ್ ಮಾಡ್ತೀವಿ, ಫಾಲು ಲೈನಿಂಗು ಇದು ಎಲ್ಲ ಮಾಡ್ತೀವಿ, ಸೇಲ್ ಮಾಡ್ತೀವಿ. ಮತ್ತು ಇದು ಸೆಟ್ಸ್ ಬಂದು ರೆಂಟಲ್ ಸೆಟ್ಸು. ನೋಡಿ ವರ್ಕ್ ನೋಡ್ಬೋದು, ಇದು ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇದು ಡಿಸೈನು. ನೀವೇ ಮಾಡಿ ಅಂತ ಹೇಳಿದರು ಈ ಡಿಸೈನ್ನ ಅವರು, ನಾನೇ ಮಾಡಿರೋದಿದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ನನಗೆ ಡಿಸೈನು. ನೋಡಿ, ನೀವು ಕೂಡ ಇದೇ ಥರ ಡಿಸೈನ್ಸ ಮಾಡಿಸ್ಕೋಬೇಕು ಅಂತಂದರೆ DM ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.